ನೋಡಿ, ಈಗ ನಮ್ಮ ಪ್ರಯಾಣ ಇಲ್ಲಿಂದ ಮುಂದುವರಿತಾ ಇದೆ. ಹಾಗೆ ಮುಂದಿನ ಪ್ರಯಾಣದ ಜಾಗ ನನಗೆ ಮಾಹಿತಿ ಇಲ್ಲ, ನೋಡುವ ಇವ ಎಲ್ಲೆಲ್ಲ ಕರ್ಕೊಂಡು ಹೋಗ್ತಾನೆ ಅಂತ. ಹಾಗೆ ಹೋದಲ್ಲಿ ನಾನು ಹೋಗೋದು, ಗೊತ್ತಾಯ್ತಲ್ಲ. ಹೀಗೆ ನೋಡ, ಒಳ್ಳೆ ಜಾಗ ಇದ್ದರೆ ಮತ್ತೆ ವಿಡಿಯೋ ಕಳಿಸ್ತೇನೆ. ನೋಡಿ, ನಾವು ಈಗ ಓಶಿಯಾ ಅನ್ನೋ ನಮ್ಮ ವಸತಿಯಿಂದ ನಾವು ಎಲ್ಲಿಗೆ ನಮ್ಮ ಪ್ರಯಾಣವನ್ನು ಮುಂದುವರಿಸ್ತಾ ಇದ್ದೇವೆ. ಹಾಗೆ ರಸ್ತೆ ಅದೇ ಥರವಾಗಿ ಕೃಷಿ ಭೂಮಿಗಳು, ಪರ್ವತ ಶ್ರೇಣಿಗಳು ಒಂದು ಬದಿಯಲ್ಲಿ, ಹಾಗೆ ಎಡದ ಬದಿಗೆ ಸಮುದ್ರ. ಅದು ಮಾಮೂಲಿಯಾಗಿ ಮುಂದುವರಿಸಿಕೊಂಡೇ ಹೋಗ್ತದೆ. ಹಾಗೆ ಇಲ್ಲಿ ಒಂದಷ್ಟು ಜಾಗದಲ್ಲಿ ಮಾತ್ರ ಕೆಲವು ದಿಕ್ಕಿನಲ್ಲಿ ಕೃಷಿಯನ್ನು ಕಾಣಬಹುದು, ಎಡದ ಪಾರ್ಶ್ವಕ್ಕೆ ಅಂತ ಹೇಳಿ ಸಮುದ್ರದಿಂದ ಬಿಟ್ಟಿರುವಲ್ಲಿ. ನೋಡಿ, ಇವಾಗ ಸಮುದ್ರ ಹೆಚ್ಚಿನ ಭಾಗವು ಸಮುದ್ರದ ಬದಿಯಲ್ಲೇ ನಾವು ಮುಂದುವರಿತಾ ಇದ್ದೇವೆ. ಹಾಗೆ ನೋಡಿ, ವಾಹನಗಳ ಬಹಳ ಭರಾಟೆ ತುಂಬ ಕಾಣಬಹುದು. ನೋಡಿ, ಅಲ್ಲಿ ಎಲ್ಲಿ ಕಣ್ಣು ಹಾಯಿಸಿದಲ್ಲಿ ಎಲ್ಲ ದಿಕ್ಕಿನ ಎಲ್ಲಿ ನೋಡಿದರೂ ಕಾರುಗಳ ಮಯ. ಹಾಗೆ ಮುಂದುವರಿದು ನಾವು ಸಾಧಾರಣ ಇವಾಗ ಹತ್ತಿರ ತಲುಪಿಕೊಂಡು ಬಂದೆವು. ನಾವು ಅಲ್ಲಿ ಎಲ್ಲಿ ಸಾಧಾರಣ 2 ಗಂಟೆ ಹೊತ್ತು ಆಗ್ತಾಯಿದ್ವಿ. ನೋಡಿ, ಇದು ನಾವೇನು ಹೇಳ್ತೇವೆ ಇದಕ್ಕೆ, ಗ್ರೀನ್ ಹೌಸ್, ಗೊತ್ತಾಯ್ತಲ್ಲ. ಇದರಲ್ಲಿ ಸ್ಟ್ರಾಬೆರಿ ಮತ್ತು ತರಕಾರಿಗಳು, ಹೂವಿನ ಗಿಡಗಳು, ಇದನ್ನೆಲ್ಲ ಬಹಳ ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ಬೆಳೀತಾರೆ. ಸಾವಿರಾರು ಗಟ್ಟಲೆ ಎಕರೆ, 1-2 ಎಕರೆ ಅಲ್ಲ. ನಮಗೆ ಕಣ್ಣಿಗೆ ನಿಲುಕದಷ್ಟು ಜಾಗವು ಇಲ್ಲಿ ಕಾಣಲಿಕ್ಕೆ ಸಿಗ್ತದೆ. ಹಾಗೆ ನೋಡಿ, ನಾನು ಎಲ್ಲ ಇರೋದನ್ನಷ್ಟನ್ನು ರೆಕಾರ್ಡ್ ಮಾಡಲಿಕ್ಕೆ ಆಗೋದಿಲ್ಲ, ಆದರೂ ನಿಮಗೆ ನಾನು ಒಂದಷ್ಟು ಮಾತ್ರ ತೋರಿಸಿಕೊಡ್ತಾ ಇದ್ದೇನೆ. ಎಲ್ಲ ಇದು ಸಾಧಾರಣ ನಾವು ಈ ಓಶಾನದಿಂದ ಈ ಕಡೆಗೆ ಅಷ್ಟೇ ನಮಗೆ ಕಾಣಲಿಕ್ಕೆ ಸಿಗ್ತದೆ. ಮತ್ತು ಆ ಕಡೆಗೆಲ್ಲ ಫುಲ್ಲು ಕೃಷಿ ಮೈದಾನ, ಕೃಷಿ ಭೂಮಿಯಲ್ಲಿ ಕಾಣಬಹುದು ಅಷ್ಟೇ. ಮುಂದೆ ಇವಾಗ ನಾವು ಒಂದು ಬೀಚಿನ ಪಕ್ಕ ಬರ್ತಾ ಇದ್ದೇವೆ. ಯಾವ ಬೀಚ್ ಅಂತ ಹೇಳಿದರೆ ಮಾಲಿಬು ಬೀಚ್ ಇನ್ನು ಮುಂದೆ ಬರುವಂತಹದ್ದು. ಹಾಗೆ ಅದು ಇದಕ್ಕೆ ಲಾಸ್ ಏಂಜಲೀಸ್ ತಲುಪುವುದಕ್ಕೆ ಮೊದಲೇ ಸಿಗುವಂಥದ್ದು. ಒಟ್ಟು ಎಲ್ಲ ದಿಕ್ಕಿನಲ್ಲಿಯೂ ಬೀಚ್ಗಳೇ, ಎಲ್ಲಿ ನೋಡಿದರು ಎಲ್ಲ. ಅಂದರೆ ನಮ್ಮಲ್ಲಿ ಕಡಲು, ಸಮುದ್ರ ತುಂಬ ಆಳ ಕಾಣೋದಿಲ್ಲ ಇಲ್ಲಿ ಕಿನಾರೆಗಳು. ಸಾಧಾರಣ ನಮ್ಮ ಊರಲ್ಲಿ ಹೇಳುವುದಾದರೆ ಈ ಗೋಕರ್ಣ ಆ ಭಾಗದಲ್ಲಿದ್ದಾಗೆ ಸಮುದ್ರ ತುಂಬ ದೂರದವರೆಗೆ ಹೋಗ್ಲಿಕ್ಕಾಗ್ತದೆ. ಒಟ್ಟು ಸಮುದ್ರ ಸ್ನಾನ ಮಾಡುವವರಿಗೆ ಒಳ್ಳೆ ಹೇಳಿ ಮಾಡಿಸಿದಂಥ ಜಾಗ ಇದು. ಮತ್ತೊಂದು, ಇಲ್ಲಿ ನಿಂತು ನಮ್ಮನ್ನು ಕೈ ಬೀಸಿ ಕರೀತಾ ಇದೆ ನೋಡಿ, ಅದು ಸಹ ಬಹಳ ಉತ್ತಮವಾದ ಜಾಗ. ಇಲ್ಲಿ ಸಹ ನೋಡಿ, ಇಲ್ಲಿ ನಾವು ಮುಂದುವರಿ ಸಾಧಾರಣ ಇನ್ನಷ್ಟೇ ಒಂದು 10 ಕಿಲೋಮೀಟರ್ ದೂರ ಇದರೊಳಗೆ ಇಲ್ಲಿ ಮೇಲೆ ತುಂಬ ಗಣ್ಯರ ಮನೆಗಳು ಮತ್ತು ತುಂಬ ಸೆಲೆಬ್ರಿಟಿಗಳದ್ದು ಅಂತ ಹೇಳ್ತೇವಲ್ಲ ಹಾಗೆ
ಅವರದ್ದೆಲ್ಲ ಮನೆಗಳನ್ನು ಕಾಣ್ಬೋದು ಇಲ್ಲಿ. ಇದು ಇದೆ ಯಾವುದು ಮಾಲಿಬೂ ಬೀಚ್ ಅಂತ ಹೇಳಿದ್ದಕ್ಕೆ ಹೆಸರು. ಈ ಈ ಬೀಚಿನಲ್ಲಿ ಜನಸಂದಣಿ ದಟ್ಟ ಜನಸಂದಣಿ ಏನಿಲ್ಲ, ಆದರೂ ಒಳ್ಳೆ 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 ಜಾಗ ಆಗಿತ್ತು. ನೋಡಿ ಇದರಲ್ಲಿ ಮತ್ತು ನಮಗೆ ಕಣ್ಣಿಗೆ ಕಾಣುವಷ್ಟು ಎತ್ತರಕ್ಕೂ ಅಲ್ಲಿ ಮನೆಗಳನ್ನು ನೋಡಬಹುದು. ಯಾವುದು ಈ ಪರ್ವತದ ಮೇಲೆ, ಅದು ಕೆಳಗಿನ ಭಾಗ ಸಮುದ್ರ ಇರುವ ಕಾರಣ ಒಳ್ಳೆ ಒಳ್ಳೆ ದೃಶ್ಯ ಆಸ್ವಾದಿಸಲಿಕ್ಕಾಗ್ತದೆ ಮೇಲಿರುವವರಿಗೆ. ಹಾಗೆ ನೋಡಿ ಮೇಲೆ ಗುಡ್ಡದ ತುದಿಯಲ್ಲಿ ದೊಡ್ಡ ದೊಡ್ಡ ಮನೆಗಳು ಎಲ್ಲ ಬಹಳ. ನಾವು ಹತ್ತಿರ ವಿಚಾರಿಸುವಾಗ ಸಾಧಾರಣ ಹೆಚ್ಚು ಕಡಿಮೆ 1,000 ಕೋಟಿ ರೂಪಾಯಿವರೆಗಿನ ಮನೆಗಳೆಂದು ತಿಳಿದು ಬಂತು. ಅಂತೂ ನೋಡಿ ಇಲ್ಲಿ ಕಳೆದ ವರ್ಷ 25ರಲ್ಲಿ ಒಂದು ಅಗ್ನಿ ದುರಂತ ಆಗಿತ್ತು. ಇಲ್ಲಿ ಲಾಸ್ ಏಂಜಲೀಸು ಸುಟ್ಟು ಭಸ್ಮ ಆಗಿತ್ತು ಅಂತ ಹೇಳಿ ನೋಡಿ, ಅದರ ಅವಶೇಷಗಳು ಇಲ್ಲಿ ಈಗ ಮುಂದೆ ನಾವು ಕಾಣಲಿಕ್ಕಿದ್ದೇವೆ. ಇಲ್ಲಿ ಕೆಳಗೆ ಎಲ್ಲ ತುಂಬ ಮನೆಗಳಿದ್ದೆಲ್ಲ ಹೊತ್ತಿ ಉರಿದಂಥ ಜಾಗಗಳನ್ನು ನೋಡಬಹುದು. ಕೆಳಗಿನ ಪಾರ್ಶ್ವ ಅಷ್ಟು ನೋಡಿ, ಏನೋ ಒಂದು ಬೆರಳೆಣಿಕೆಯ 1-2 ಕಟ್ಟಡಗಳು ಬಾಕಿ ಉಳಿದಲ್ಲ ಹಾಗೆ ಕಾಣ್ತದೆ. ಆದರೆ ಸಾಧಾರಣ ಬಹಳ ದೊಡ್ಡ ಅಗ್ನಿ ದುರಂತವಾಗಿತ್ತು ಅಂತ ನೋಡಿ. ನಾವಿವಾಗ ಲಾಸ್ ಏಂಜಲೀಸ್ ಪೇಟೆಗೆ ನಗರಕ್ಕೆ ತಲುಪಿ ನಮ್ಮ ಗಾಡಿಯನ್ನು ಪಾರ್ಕಿಂಗ್ ಲಾಟಿಗೆ ತಗೊಂಡು ಬಂದೆವು. ನಮಗೆ 6ನೇ ಮಹಡಿಯಲ್ಲಿ ಸ್ಥಳಾವಕಾಶ ದೊರಕಿತ್ತು. ಅಲ್ಲಿಂದ ಮತ್ತೆ ನಾವೀಗ ಸಂತ ಮೋನಿಕಾ ಅಂತ ಹೇಳುವಂಥ ಬೀಚ್, ಬಹಳ ಜಗತ್ಪ್ರಸಿದ್ಧವಾದಂಥ ಬೀಚ್ ಇದು. ಹಾಗೆ ಇಲ್ಲಿ ನಾವೊಂದು 2 ಗಂಟೆ ಹೊತ್ತು ಸಮಯವನ್ನು ಇಲ್ಲಿ ಕಳೆದೆವು. ಬಹಳ ನೋಡಿ, ಸಾಧಾರಣ ಒಂದು 200 ಮೀಟರ್ ಆಗುವಷ್ಟು ಉದ್ದಕ್ಕೆ ಈ ಸಮುದ್ರದ ಮೇಲೆ ಈ ಪಿಯರ್ಸನ್ನು ಅಳವಡಿಸಿದ್ದಾರೆ. ಇದು ಸಮುದ್ರದ ಬದಿಯಿಂದ ನೀರಿನವರೆಗೆ ಈ ಮರದಿಂದ ಮಾಡಿದಂಥದ್ದಾಗಿದೆ. ಇದರಲ್ಲಿ ತುಂಬ ಅಗಲಕ್ಕಿದೆ, ಬರೀ ಸಪುರ ಅಲ್ಲ. ಇದರಲ್ಲಿ ನಮ್ಮ ಬೀದಿ ಬದಿಯ ವ್ಯಾಪಾರಿಗಳು ಮತ್ತು ಹೋಮ್ಲೆಸ್ಗಳು ಹೀಗೆ ಅಲ್ಲಿ ಅವರ ಕಾರ್ಯಗಳನ್ನು ಮಾಡ್ತಾಯಿರ್ತಾರೆ. ಹಾಗೆ ನೋಡಿ, ಇವಾಗ ಇಲ್ಲಿಂದ ನಮಗೆ 2 ಬದಿಯನ್ನು ವೀಕ್ಷಣೆ ಮಾಡೋದಕ್ಕೆ ಆಗ್ತದೆ. ಎತ್ತರ ಸಮುದ್ರದ ಮರಳಿನ ರಾಶಿಯಿಂದ ಸಾಧಾರಣ ಒಂದು 10 ಫೀಟ್ ಎತ್ತರ ಜಾಗ. 10 ಫೀಟ್ ಅಲ್ಲ, ಅದರಿಂದ ಸ್ವಲ್ಪ ಜಾಸ್ತಿ ಆದಿತ್ತು. ನೋಡಿ, ಅಲ್ಲೆಲ್ಲ ಸಮುದ್ರ ಬದಿಯಲ್ಲಿ ವಿಹರಿಸಿಕೊಂಡು ಆ ತಲೆ ತನಕ ಜನಗಳನ್ನು ಕಾಣಬಹುದು. ಹಾಗೆ ಅಲ್ಲಿ ವಾಹನಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲಿ ಇದೆ, ಆದರೆ ನಾವು ಅಲ್ಲಿ ಶುಲ್ಕ ತೆತ್ತು ನಾವು ಪಾರ್ಕಿಂಗ್ ಮಾಡಿ ನಡ್ಕೊಂಡು ಇಲ್ಲಿಗೆ ಬಂದೆವು. ಎಲ್ಲ ವಾತಾವರಣ ಒಳ್ಳೆಯ ವಾತಾವರಣ ಇತ್ತು. ಚಳಿ ಅಷ್ಟೇನು ಚಳಿ ಇರಲಿಲ್ಲ. ನಾವು SFನಲ್ಲಿ ಆದರೆ ತುಂಬ ಚಳಿ ಇತ್ತು. ಇಲ್ಲಿ ಆ ಬಗ್ಗೆ ತುಂಬ ಅನುಕೂಲಕರವಾಗಿತ್ತು ವಾತಾವರಣ ನಮಗೆ. ನೋಡಿ, ಇಲ್ಲಿ ಮಕ್ಕಳ ಆಟ ಆಡಿಸುವಂಥ ಇದೆಲ್ಲ ಇಲ್ಲಿ ನೋಡಿ ಯಾವ ರೀತಿಯಾಗಿ ಪಿಯರ್ಸನ್ನು ಅಳವಡಿಸಿದ್ದಾರೆ ಅಂತ ಹೇಳಿಕೊಂಡು ನೋಡಿ. ತುಂಬ ಮರದ ಈ ಕಂಬಗಳಿಂದ ಇದನ್ನು ಜೋಡಿಸಿ ತುಂಬ ಸೊಗಸಾಗಿ ಮಾಡಿದ್ದಾರೆ. ನೋಡಿ, ಇದು ತುಂಬ ಕಿನಾರೆ ತುಂಬ ಉದ್ದ ಇದೆ, ತುಂಬ ಸಣ್ಣ ಬೀಚ್ ಏನಲ್ಲ ಇದು. ತುಂಬ ಕಣ್ಣಿಗೆ ನಿಲುಕಾದಷ್ಟು ಉದ್ದ
ಕಾಣಬಹುದು. ನೋಡಿ ಇಲ್ಲಿ ಎಲ್ಲ ಬೀದಿ ಬದಿ ವ್ಯಾಪಾರಿಗಳೇ ಈ ಕೆಲಗಳಲ್ಲಿ ಇದ್ದಾರೆ. ನಾವು ಬೇರೆ ಪೇಟೆ ಹೊರವಲಯದಲ್ಲಿ ಎಲ್ಲಿಯೂ ನಮಗೆ ಇದಕ್ಕೆ ಅವಕಾಶ ಇಲ್ಲ. ಯಾವುದು ಬೀದಿ ಬದಿ ವ್ಯಾಪಾರಿಗಳು ಎಲ್ಲಿಯೂ ಇಲ್ಲ. ಮತ್ತು ನೋಡಿ, ಇದು ಕಬ್ಬಿಣದ ತೊಲೆಗಳಿಂದ ಇದನ್ನು ಮಾಡಿದಂಥದ್ದು. ಹಾಗೆ ಮಧ್ಯಾಹ್ನ 2 ಗಂಟೆ ಆಯಿತು. ಹಾಗೆ ನಮ್ಮ ಊಟ ಒಂದು ಮಲಯಾಳಿ ಒಂದು ಆಂಟಿಯ ಹೋಟೆಲು. ಹಾಗೆ ಅದರಲ್ಲಿ ಒಳ್ಳೆಯ ಊಟ. ನಮ್ಮ ರಾಷ್ಟ್ರಪತಿಗಳು ಆದಂತಹ ಮಾಜಿ ರಾಷ್ಟ್ರಪತಿಗಳಾದಂಥ ಅಬ್ದುಲ್ ಕಲಾಂ ಸರ್ ಅಲ್ಲಿಗೆ ಬಂದಿದ್ದರು ಅಂತ ಅವರು ಹೇಳಿದರು. ಹಾಗೆ ಒಳ್ಳೆಯ ಊಟ ನೋಡಿ. ಅಲ್ಲಿಂದ ಮತ್ತೆ ಊಟ ಎಲ್ಲ ಆಗಿ ನಮ್ಮ ಪ್ರಯಾಣವನ್ನು ನಮ್ಮ Airbnb-ಗೆ ನಾವು ಮಾಡಿದೆವು. ಅಲ್ಲಿ ಸಾಧಾರಣ ಅಲ್ಲಿಂದ ಒಂದು 5-6 ಕಿಲೋಮೀಟರ್ ದೂರ ಸಿಕ್ಕಿದೆ ನಮಗೆ. ಒಳ್ಳೆ ವ್ಯವಸ್ಥಿತವಾದಂಥ ಒಳ್ಳೆ ಒಂದು ಮನೆ. ಹಾಗೆ ನಮಗೆ ಅಡಿಗೆ ಊಟದ ವ್ಯವಸ್ಥೆಗೆ ಇದ್ದ ಕಾರಣ ನಾವು ಕಿಚನ್ ಇರುವಂಥ ಇದನ್ನೇ ಮನೆಯನ್ನೇ ಮಾಡಿದೆವು. ಲಾಡ್ಜಿಂಗ್ ಆದರೆ ನಾವು ಹೋಟೆಲ್ನಲ್ಲಿ ಊಟ ಮಾಡಬೇಕು. ನಮಗೆ ಹೋಟೆಲ್ನ ಊಟ ಇಲ್ಲಿಯದ್ದು ಅಷ್ಟು ಸರಿ ಹೊಂದುವುದಿಲ್ಲ. ನೋಡಿ, ನಾವು ನಮ್ಮ ಮನೆಗೆ ತಲುಪಿದೆವು. ಮನೆ ಅಂತ ಹೇಳಿದರೆ 1 ದಿನದ ಮಟ್ಟಿಗಿರುವಂಥ ವಸತಿ. ಅಲ್ಲೇ ಇದ್ದು ನಮ್ಮ 1-2 ಗಂಟೆ ವಿಶ್ರಾಂತಿ ತಗೊಂಡು ಅಲ್ಲಿಂದ ನಾವು ನೇರ ಇಲ್ಲಿಗೆ ಗ್ರಿಫಿತ್ ಒಬ್ಸರ್ವೇಟ್ರಿ ಅಂತ ಹೇಳುವಂತಹ ಜಾಗಕ್ಕೆ ಬಂದೆವು. ಅಲ್ಲಿ ನೋಡಿ, ಇದು ಲಾಸ್ ಏಂಜಲೀಸ್ ಪೇಟೆ ತುಂಬ ಚೆಂದವಾಗಿ ನಮಗೆ ಗೋಚರಿಸುವಂತಹ ಜಾಗ ಇದು. ಇಲ್ಲಿ ಒಬ್ಸರ್ವೇಟ್ರಿಯಲ್ಲಿ ನಮಗೆ ಸೌರಮಂಡಲವನ್ನು ವೀಕ್ಷಿಸಲಿಕ್ಕೆ ಇಲ್ಲಿ ಟೆಲಿಸ್ಕೋಪ್ ವ್ಯವಸ್ಥೆ ಇದೆ. ಹಾಗೆ ಇದು 70ನೇ ಇಸವಿಗಿಂತ ಮೊದಲಿನ ಹಳೆ ಇದು. ಹಾಗೆ ಈಗಿನ ಹೊಸ ಇದಕ್ಕೆ ಬೇರೆ ಅಲ್ಲಿ ಶುಲ್ಕ ತೆತ್ತು ನಮಗೆ ವೀಕ್ಷಿಸುವಂತಹ ಅವಕಾಶ ಇದೆ. ಅದು ಸ್ವಲ್ಪ ಸಮಯ ತಗೊಳ್ತದೆ ಅಂತ ಹೇಳಿ ನಾವು ಅದನ್ನು ಬಿಟ್ಟೆವು. ಹಾಗೆ ಇದರಲ್ಲಿ ತಿಳಿದುಕೊಳ್ಳುವಂಥ ವಿಷಯಗಳು ಬೇಕಾದಷ್ಟಿದೆ. ಇದರಲ್ಲಿ ಸಮಯದ ಮಿತಿಯ ಒಳಗಿರುವ ಕಾರಣ ನನಗೆ ಇದರಲ್ಲಿ ಅದರ ವೀಡಿಯೋವನ್ನು ಮಾಡಲಿಕ್ಕೆ ಆಗಲಿಲ್ಲ. ನೋಡಿ, ಅಲ್ಲಿಂದ ನಂತರ ನಾವಿದು ವಾಕ್ ಆಫ್ ಫೇಮ್ ಅಂತ ಹೇಳಿಕೊಂಡು ಇಲ್ಲಿ ಇದು ಈ ಹಾಲಿವುಡ್ ಸ್ಟ್ರೀಟಲ್ಲಿ ಹೇಳ್ಬೋದು ಇಲ್ಲಿಗೆ. ಯಾಕಂತ ಹೇಳಿದರೆ ಇಲ್ಲಿ ಎಲ್ಲ ಸಿನಿಮಾಗಳು ರಿಲೀಸ್ ಆಗುವಂತಹ ಜಾಗ. ಮತ್ತು ಇಲ್ಲಿ ಅದು ಸುಮಾರು ವಿಶೇಷತೆಗಳು ಬೇಕಾದಷ್ಟಿದೆ ಈ ರೋಡ್ನಲ್ಲಿ. ಮತ್ತು ಇಲ್ಲಿ ರಾತ್ರಿ ಒಳ್ಳೆ ಜಗಿಸುವ ಜಾಗ ಇದು, ಗೊತ್ತಾಯ್ತಲ್ವ. ನೋಡಿ, ಇಲ್ಲಿಂದ ನಾವಿನ್ನು ಅಲ್ಲೇನು ನಾವು ಅಲ್ಲಿ ಗಾಡಿ ಇಟ್ಟು ನಡೆದುಕೊಂಡೆಲ್ಲ ಹೋಗಲಿಲ್ಲ. ಮತ್ತು ರಾತ್ರಿ ತುಂಬ ಹೊತ್ತಾಗಿತ್ತು. ಇದೀಗ ನಾವು ಈಗ ಬೆವರ್ಲಿ ಹಿಲ್ ಅಂತ ಹೇಳಿಕೊಂಡು ಇದು ಭಾಳ ಫೇಮಸ್ ಜಾಗ. ಇಲ್ಲಿ ಎಲ್ಲ ಗಣ್ಯಾತಿ ಗಣ್ಯರ ಮನೆಯೆಲ್ಲ ಇರುವಂಥ ಜಾಗ. ಮತ್ತು ಅಲ್ಲಿಂದ ನಾವು ಈ ರೋಡಿನಲ್ಲಿ ಬಂದು ಇದು ಯಾವುದು ಅಂತ ಹೇಳಿದರೆ ಈ ದೊಡ್ಡ ದೊಡ್ಡ ವಸ್ತುಗಳ ಕಂಪನಿಗಳ ಔಟ್ಲೆಟ್ ಜಾಗ ಇದು. ಈ ರಸ್ತೆ ಇಕ್ಕೆಲೆಗಳಲ್ಲಿಯೂ ಇದನ್ನು ಕಾಣ್ಬೋದು ನಮಗೆ. ಹಾಗೆ ಇದರಲ್ಲಿ ನಾವು ಮುಂದುವರಿದು ಇದು ನಮ್ಮ ಸಾಧಾರಣ ನಾವಿರುವಂಥ ಮನೆಗೆ ಹತ್ತಿರ ಬಂತು. ಅಲ್ಲಿಂದ
ಇನ್ನು ತುಂಬ ದೂರ ಏನಿಲ್ಲ. ಹಾಗೆ ಅಲ್ಲಿ ಇದು ನಾವು ಆಗ ಹೇಳಿದಂಥ ಆ ಗ್ರಿಫಿತ್ ಅಬ್ಸರ್ವೇಟರಿಯ ಹಿಂದಿನ ದೃಶ್ಯ, ಇದು ದೃಶ್ಯ ನೋಡಿ. ನಾವಿದು ಮನೆಗೆ ಬಂದೆವು. ಮನೆಯಲ್ಲಿ ಇವತ್ತು ನಾವು ಉಳಿದು ನಾಳೆ ಬೆಳಿಗ್ಗೆ ಇಲ್ಲಿಂದ ಆದಷ್ಟು ಬೇಗ ನಾವು ಹೊರಡುವವರಿದ್ದೇವೆ. ಹಾಗೆ ನೋಡಿ, ಈಗ ನನ್ನ ಈ ವಿಡಿಯೋ ನಿಮಗೆಲ್ಲ ಭಾಳ ಇಷ್ಟ ಆಯಿತು ಅಂತ ಆದರೆ ನನ್ನ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಹಕರಿಸಬೇಕು ಅಂತ ಹೇಳಿಕೊಂಡು ನಿಮ್ಮ ಹತ್ತಿರ ಮಗದೊಮ್ಮೆ ಕಳಕಳಿಯಿಂದ ಕೇಳಿಕೊಳ್ಳುತ್ತೇನೆ. ನೋಡುವ, ಇನ್ನು ನಾಳೆ ಬೆಳಿಗ್ಗೆ ಅಲ್ಲೆಲ್ಲ ಹೋಗಲಿಕ್ಕಿದೆ ಅಂತ ಹೇಳಿಕೊಂಡು ಸವಿಸ್ತಾರವಾಗಿ ನಿಮಗೆ ನಾನು ತಿಳಿಸಿಕೊಡ್ತೇನೆ.